ಅಭಿಮಾನದ ಶಿವರಾಜ್ ಕುಮಾರ್ ಅವರಿಗೆ ನಾವು ಶುಭಾಶಯ ಹೇಳಲಿಕ್ಕೆ ಬಂದಿದ್ದೀವಿ. ಭಗವಂತ ನಮ್ಮಲ್ಲ ನಿಮ್ಮ ಕರ್ನಾಟಕದ ಜನತೆಯ ಪ್ರೀತಿಯ ಪಾತ್ರ, ಪ್ರೀತಿಯ ಆಶೀರ್ವಾದ ಅವನ ಮೇಲಿದೆ. ಅದಕ್ಕೋಸ್ಕರ ಅವನ ಭಾಗ್ಯ ನಿಜವಲ್ಲೂ ಕೂಡ ಹೇಳಬೇಕಂದ್ರೆ ಗುಣಮುಖನಾಗಿ ಬಂದ ಸೌಭಾಗ್ಯ ನಿಮ್ಮೆಲ್ಲರ ಆಶೀರ್ವಾದ ಅಂತ ರಾಜ್ಕುಮಾರ್ ಹೇಳ್ತಾ ಇದ್ರು ಯಾವಾಗಲೂ ಕೂಡ ಎಲ್ಲ ನಿಮ್ಮಿಂದ ಅಂತ. ಅದೇ ರೀತಿ ನಮ್ಮ ಶಿವರಾಜ್ ಕುಮಾರ್ ಕೂಡ ಜನತೆ ಆಶೀರ್ವಾದ ಇರೋವರೆಗೂ ನನಗೇನು ಭಯ ಇಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ. ಆ ಮಾತಿಗೆ ನಾನು ಬೆಲೆ ಕಟ್ಟಕ್ಕೆ ಆಗೋದಿಲ್ಲ. ನನಗೆ ಭಯ ಆಗ್ತಿತ್ತು ಅದು ಮಾಡೋದನ್ನು ನೋಡಿದ್ರೆ. ನಾನು ಕೆಲವು ಬಾರಿ ಅವ್ನಿಗೆ ಹೇಳಿದ್ದೀನಿ, ಬೇಡಪ್ಪ ಧೂಪ ಹಾಕೋ ಕೆಲವಕ್ಕೆಲ್ಲ ಅಂತ ಹೇಳ್ಬಿಟ್ಟು ಇರುವಾಗ ಮಾಡಿಬಿಡೋಣ, ಆಮೇಲೆ ನೋಡ್ಕೊಡೋಣ ಅಂತ ಹೇಳಿ. ಅಷ್ಟು ಶಕ್ತಿ ಶಿವರಾಜ್ ಕುಮಾರ್ ಅವರಿಗೆ. ಅವರ ಶಕ್ತಿನೇ ಇವತ್ತು ಅವ್ರನ್ನ ಈ ಒಂದು ಸಮಸ್ಯೆಯಿಂದ ಹೊರಗಡೆ ತರೋದಕ್ಕೆ ಅವರ ಒಂದು ಶಕ್ತಿನೇ ಕಾರಣ. ಹೀಗಾಗಿ ಇವತ್ತು ಮತ್ತೊಬ್ಬ ಶಿವರಾಜ್ ಕುಮಾರ್ ನಮ್ಮ ಜೊತೆ ಇದ್ದಾರೆ. ಇನ್ನೂ ಹೆಚ್ಚು ಹೆಚ್ಚು ಚಿತ್ರಗಳನ್ನು ಮಾಡಿ ಕನ್ನಡ ಚಿತ್ರರಂಗವನ್ನು ಬೆಳೆಸ್ತೀವಿ ಅನ್ನೋದೇ ನನ್ನ ನಮಸ್ಕಾರ. ನಾವು ಬಂದಿದ್ವಿ, ಆವಾಗ ಒಂದು ಫೀಲಲ್ಲಿದ್ದರು. ಈಗ ಆ ಫೀಲೆಲ್ಲ ಹೋಗ್ಬಿಟ್ಟಿದೆ. ಭಾರಿ ಚೆನ್ನಾಗಿ ಬಂದಿದ್ದಾರೆ. ಅವ್ರಿಗೆ ಇನ್ನೂ 100 ವರ್ಷ ಚೆನ್ನಾಗಿ ಆ ದೇವರು ಆಯುಸ್ಸು ಕೊಟ್ಟು ಇನ್ನೂ ದೊಡ್ಡ ದೊಡ್ಡ ಫಿಲ್ಮ್ಗಳು ಮಾಡಿ ಯಶಸ್ಸಾಗಲಿ ಅಂತೇಳಿ ನಮ್ಮ ಅನಿಸಿಕೆ. ಏನು ಹೇಳಿದ್ರು ಹ್ಯಾಪಿಯಾಗಿ ಬಂದಿದ್ವಿ, ಭಾರಿ ಚೆನ್ನಾಗಿದ್ದೀವಿ ಅಂತಲೂ ಹೇಳಿದ್ವಿ. ಅಭಿಮಾನದ ಶಿವರಾಜ್ ಕುಮಾರ್ ಅವರಿಗೆ ನಾವು ಶುಭಾಶಯ ಹೇಳಲಿಕ್ಕೆ ಬಂದಿದ್ದೀವಿ. ಭಗವಂತ ನಮ್ಮಲ್ಲ ನಿಮ್ಮ ಕರ್ನಾಟಕದ ಜನತೆಯ ಪ್ರೀತಿಯ ಪಾತ್ರ, ಪ್ರೀತಿಯ ಆಶೀರ್ವಾದ ಅವನ ಮೇಲಿದೆ. ಅದಕ್ಕೋಸ್ಕರ ಅವನ ಭಾಗ್ಯ ನಿಜವಲ್ಲೂ ಕೂಡ ಹೇಳಬೇಕಂದ್ರೆ ಗುಣಮುಖನಾಗಿ ಬಂದ ಸೌಭಾಗ್ಯ ನಿಮ್ಮೆಲ್ಲರ ಆಶೀರ್ವಾದ ಅಂತ ರಾಜ್ಕುಮಾರ್ ಹೇಳ್ತಾ ಇದ್ರು ಯಾವಾಗಲೂ ಕೂಡ ಎಲ್ಲ ನಿಮ್ಮಿಂದ ಅಂತ. ಅದೇ ರೀತಿ ನಮ್ಮ ಶಿವರಾಜ್ ಕುಮಾರ್ ಕೂಡ ಜನತೆ ಆಶೀರ್ವಾದ ಇರೋವರೆಗೂ ನನಗೇನು ಭಯ ಇಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ. ಆ ಮಾತಿಗೆ ನಾನು ಬೆಲೆ ಕಟ್ಟಕ್ಕೆ ಆಗೋದಿಲ್ಲ. ನನಗೆ ಭಯ ಆಗ್ತಿತ್ತು ಅದು ಮಾಡೋದನ್ನು ನೋಡಿದ್ರೆ. ನಾನು ಕೆಲವು ಬಾರಿ ಅವ್ನಿಗೆ ಹೇಳಿದ್ದೀನಿ, ಬೇಡಪ್ಪ ಧೂಪ ಹಾಕೋ ಕೆಲವಕ್ಕೆಲ್ಲ ಅಂತ ಹೇಳ್ಬಿಟ್ಟು ಇರುವಾಗ ಮಾಡಿಬಿಡೋಣ, ಆಮೇಲೆ ನೋಡ್ಕೊಡೋಣ ಅಂತ ಹೇಳಿ. ಅಷ್ಟು ಶಕ್ತಿ ಶಿವರಾಜ್ ಕುಮಾರ್ ಅವರಿಗೆ. ಅವರ ಶಕ್ತಿನೇ ಇವತ್ತು ಅವ್ರನ್ನ ಈ ಒಂದು ಸಮಸ್ಯೆಯಿಂದ ಹೊರಗಡೆ ತರೋದಕ್ಕೆ ಅವರ ಒಂದು ಶಕ್ತಿನೇ ಕಾರಣ. ಹೀಗಾಗಿ ಇವತ್ತು ಮತ್ತೊಬ್ಬ ಶಿವರಾಜ್ ಕುಮಾರ್ ನಮ್ಮ ಜೊತೆ ಇದ್ದಾರೆ. ಇನ್ನೂ ಹೆಚ್ಚು ಹೆಚ್ಚು ಚಿತ್ರಗಳನ್ನು ಮಾಡಿ ಕನ್ನಡ ಚಿತ್ರರಂಗವನ್ನು ಬೆಳೆಸ್ತೀವಿ ಅನ್ನೋದೇ ನನ್ನ ನಮಸ್ಕಾರ. ನಾವು ಬಂದಿದ್ವಿ, ಆವಾಗ ಒಂದು ಫೀಲಲ್ಲಿದ್ದರು. ಈಗ ಆ ಫೀಲೆಲ್ಲ ಹೋಗ್ಬಿಟ್ಟಿದೆ. ಭಾರಿ ಚೆನ್ನಾಗಿ ಬಂದಿದ್ದಾರೆ. ಅವ್ರಿಗೆ ಇನ್ನೂ 100 ವರ್ಷ ಚೆನ್ನಾಗಿ ಆ ದೇವರು ಆಯುಸ್ಸು ಕೊಟ್ಟು ಇನ್ನೂ ದೊಡ್ಡ ದೊಡ್ಡ ಫಿಲ್ಮ್ಗಳು ಮಾಡಿ ಯಶಸ್ಸಾಗಲಿ ಅಂತೇಳಿ ನಮ್ಮ ಅನಿಸಿಕೆ. ಏನು ಹೇಳಿದ್ರು ಹ್ಯಾಪಿಯಾಗಿ ಬಂದಿದ್ವಿ, ಭಾರಿ ಚೆನ್ನಾಗಿದ್ದೀವಿ ಅಂತಲೂ ಹೇಳಿದ್ವಿ. ತುಂಬ ಖುಷಿ ಆಗ್ತದೆ. ಇದು ಬರೋದು ಒಂದು ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಪ್ರತಿ ಹಂತದ ಸುದ್ದಿಗಳು ಕೇಳ್ತೀವಿ. ಆ ನಂಬಿಕೆ ನಮ್ಮನ್ನು ಇವತ್ತು ಉಳಿಸಿದೆ. ಶಿವ ತುಂಬ ಒಳ್ಳೆಯ ಹುಡುಗ, ತುಂಬ ಒಳ್ಳೆಯ ಕಲಾವಿ ಜೊತೆ ಇನ್ನು ಮುಂದೇನು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.